ವಿಷಯ? ಏನ್ ವಿಷಯ ಅಲ್ಲ, ಯಾರ ವಿಷಯ ಅಂತ ಕೇಳು. ನಿಂದೇ ವಿಷಯ. ನನ್ ವಿಷಯನಾ? ನೋಡಮ್ಮ, ಬೆಕ್ಕು ಕದ್ದು ಮುಚ್ಚಿ ಹಾಲು ಕುಡಿಯುತ್ತೆ, ಯಾರಿಗೂ ಕಾಣಿಸಿರಲ್ಲ. ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತೆ, ಆವಾಗ್ಲೂ ಯಾರಿಗೂ ಕಾಣಿಸಲ್ಲ ಅಂತ ತಿಳ್ಕೊಂಡ್ರೆ ಅದು ಬೆಕ್ಕಿನ ಮೂರ್ಖತನ ಆಗುತ್ತೆ. ಬೆಕ್ಕಿಗೂ ನನ್ಗೂ ಯಾಕೆ ಹೋಲಿಸ್ತಿದ್ದೀರಾ? ಭಾರತಿ, ಏನೂ ಇಲ್ಲ, ನೀನ್ ಹೋಗ. ನಿಂತ್ಕೊಳೆ. ತಾವು ಯಾವುದೋ ಹುಡುಗನ ಲವ್ ಮಾಡ್ತಾ ಇದ್ದೀರಂತೆ, ಹೌದಾ? ಬಾಯ್ ಬಿಟ್ಟು ಮಾತಾಡು. ಮೂಗಿ ನಿಮ್ಮ ಅಕ್ಕ, ನೀನಲ್ಲ. ನಾನ್ ಕೇಳಿದ್ದು ನಿಜಾನ ಸುಳ್ಳ? ಸತ್ಯ ಹೇಳು. ನೀನ್ ಲವ್ ಮಾಡ್ತಾ ಇರೋದು ನಿಜಾನಾ? ಊರೊತ್ತು ಅವನು ಕನಸು ಕಂಡ್ಕೊಂಡು ಫೋನ್ ಸೈಲೆಂಟು, ಕರೆದ್ರೆ ಕೇಳಿಸಲ್ಲ, ಊಟ ಸೇರಲ್ಲ, ನಿದ್ದೆ ಬರಲ್ಲ. ಏಯ್, ಬಾಯ್ ಬಿಡೆ. ಅಯ್ಯೋ ದೇವ್ರೆ, ಈ ಮನೆಯಲ್ಲಿ ಯಾರ್ಯಾರನ್ನ ಏನ್ ಪ್ರಶ್ನೆ ಕೇಳ್ಬೇಕು ಅಂತ ಯಾರಿಗೂ ಗೊತ್ತಿಲ್ವಲ್ಲಪ್ಪ. ಅಲ್ಲಮ್ಮ, ನಿಮ್ಗಾದ್ರೂ ತಿಳಿಯದ್ ಬೇಡ್ವಾ? ಹೋಗಿ ಹೋಗಿ ಈ ಪೆದ್ದು ಲವ್ ಮಾಡದ? ರೋಡಲ್ಲಿ ಹೋಗ್ತಿರ್ಬೇಕಾರೆ ಎದುರುಗಡೆ ಬರೋ ಹುಡುಗನ್ನ ಕಣ್ಣೆತ್ತಿ ನೋಡಕ್ಕೆ ಭಯ ಬೀಳ್ತಾಳೆ, ಅಂತದ್ರಲ್ಲಿ ಅಕ್ಕ ಲವ್ವಾ? ನಾನು ಅದನ್ನೇ ಹೇಳ್ತಾ ಇದ್ದೆ ಇವ್ರಿಗೆ, ನನ್ನ ಮಕ್ಕಳು ಈ ರೀತಿ ಎಲ್ಲ ಮಾಡಕ್ ಸಾಧ್ಯನಾ ಅಂತ. ನನ್ನ ಮಗಳು ಯಾವತ್ತೂ ನನ್ನ ನಂಬಿಕೆನ ಸುಳ್ಳು ಮಾಡಲ್ಲ, ಅಲ್ವೇನೆ ಭಾರತಿ? ಅಮ್ಮ, ಅಕ್ಕನ್ ಕೇಳಿದ ಪ್ರಶ್ನೆನ ನನಗೂ ಕೇಳಮ್ಮ. ಸುಮ್ಮನೆ ಕೋತಿ. ಅಪ್ಪ, ನೀವಾದ್ರೂ ಕೇಳಿಪ್ಪ, ಹೂ ಅಂತೀನಿ. ಕಪಿ, ಹೋಗೆ ಸುಮ್ನೆ. ಮೊದ್ಲೇ ನಮ್ ತಾಲೂಕು ಆಫೀಸು ತಲೆ ಕೆಟ್ಟು ಖರಾಬ್ ಆಗೋಗಿದೆ, ಇನ್ನಷ್ಟು ಕೆಡಿಸ್ಬೇಡ, ಹೋಗೆ ಸುಮ್ನೆ. ನಂಗೆ ಸುಸ್ತಾಗ್ತಿದೆ, ನಾನು ಮಲ್ಕೋತೀನಕ್ಕ. ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಬರೀ ಅನುಮಾನ ಬಂದಿದ್ದಕ್ಕೆ ಇಷ್ಟೊಂದು ರಂಪ ಮಾಡ್ತಿದ್ದಾರೆ. ನಿಜವಾಗ್ಲೂ ವಿಷಯ ಗೊತ್ತಾದ್ರೆ ಹೇಗೆ? ಭರತ, ನನ್ನ ಪ್ರಶ್ನೆಗೆ ನೇರವಾದ ಉತ್ತರ ಬೇಕು. ಏನಮ್ಮ ಕೇಳು. ಈಗ ನಡೀತಿರೋ ಮದ್ವೆ ನಿನ್ಗೆ ಒಪ್ಗೆ ತಾನೆ? ಮಾತಾಡು, ನೇರವಾಗಿ ಹೇಳ್ಬೇಕು ಅಂದೆ. ಒಪ್ಪಿಗೆ ಇದೆಯಮ್ಮ. ಮದ್ವೆ ವಿಷಯದಲ್ಲಿ ನಿಂದೇನಾದ್ರೂ ಪ್ರಶ್ನೆ ಇದೆಯಾ? ಇಲ್ಲಮ್ಮ. ಬೇರೆ ಏನಾದ್ರೂ ತಕರಾರಿದೆಯಾ? ಇಲ್ಲ. ಇಲ್ದೇ ಇದ್ರೆ ಒಳ್ಳೇದು. ಈ ಮದ್ವೆ ಬರೀ ನಿಂದಲ್ಲ, ಆ ಹುಡುಗಿದಲ್ಲ, ಎರಡು ಮನೆಗಳ ನಡುವೆ ನಡೀತಾ ಇರೋ ಶುಭ ಕಾರ್ಯ. ಇದರಲ್ಲಿ ಎರಡು ಮನೆಗಳ ಗೌರವ ಇದೆ, ನಮ್ಮೆಲ್ಲರ ಆಸೆ ಇದೆ, ಕನ್ಸುಗಳಿದೆ. ನಿನ್ ಬೆನ್ನಿಂದೆ ನಿಂತಿರೋ ನಿನ್ ತಮ್ಮಂದಿರ ಭವಿಷ್ಯ ಇದೆ.
ನಿನ್ ತಂದೆ ಬಗ್ಗೆ ಯೋಚನೆ ಮಾಡು. ಊರವರೆಲ್ಲ ಕೈ ಎತ್ ಮುಗಿಯೋ ವರ್ಚಸ್ ಅವ್ರದ್ದು. ಅದು ಮಣ್ಣಾಗಬಾರ್ದು. ನಿಗಾ ಇರಲಿ. ಮನೆಗೆ ಮೊದಲನೇ ಮದುವೆ ಇದು. ಎಲ್ಲರೂ ಸೇರಿ ಆಸೆ ಪಟ್ಟು ಮಾಡ್ತಾ ಇದ್ದೀವಿ. ಅದಕ್ಕೆ ಬೆಲೆ ಕೊಡು. ಈ ವಿಷಯದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮಮ್ಮನ್ಗಿರೋ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಎಚ್ಚರಿಕೆ. ಮಲ್ಕೊಂಡ್ಬಿಟ್ರಾ? ನಿನ್ನ ಸಮಸ್ಯೆಗೆ ಪರಿಹಾರ ನಂಗೆ ಗೊತ್ತಿದೆ. ಸದ್ಯದಲ್ಲೇ ಇದಕ್ಕೆಲ್ಲ ತೆರೆ ಬೀಳುತ್ತೆ. ನೇರವಾಗಿ ಕಾವೇರಿ ಆಂಟಿಗೆ ವಿಷಯ ತಿಳಿಸ್ಬಿಡೋಣ. ಆದ್ರೆ ಇದೆಲ್ಲ ಹೇಗ್ ಸಾಧ್ಯ? ಪತ್ರ ನೀನ್ ಬರ್ದಿರೋದಾ? ಯಾರಿಗೆ? ಕಾವೇರಿ ಆಂಟಿಗ? ಅಂದ್ರೆ ನೀನ್ ಹೇಳ್ತಿರೋದು ಈ ಪತ್ರನ ಕಾವೇರಿ ಆಂಟಿಗೆ ತಲುಪಿಸ್ಬಿಡೋಣ ಅಂತನಾ? ಆದ್ರೆ ಹೇಗೆ? ಪೋಸ್ಟ್ ಮಾಡೋಣ ಅಂತನಾ? ಪೋಸ್ಟ್ ಮಾಡಿದ್ರೆ ಯಾವಾಗ ತಲುಪುತ್ತೋ? ಒಂದಿನನಾ? ಅಂದ್ರೆ ನಾಳೆ ಇಷ್ಟೊತ್ತಿಗೆ ನನ್ನ ಮನೋಜ್ ಪ್ರೀತಿ ವಿಷಯ ಕಾವೇರಿ ಆಂಟಿಗೆ ಗೊತ್ತಾಗ್ಬಿಡುತ್ತೆ. ಕಾವೇರಿ ಆಂಟಿ, ನನ್ನ ತಂಗಿ ಭಾರತಿ ವಿವಾಹ ನಿಮ್ಮ ಮಗ ಮನೋಜನ್ ಜೊತೆ ಆಗಿದೆ. ಅದರ ಸಾಕ್ಷಿ ಕುತ್ತಿಗೆಯಲ್ಲಿದೆ. ಮುಂದಿನ ದಾರಿ ನೀವೇ ತೋರಿಸ್ಬೇಕು. ಇಂತಿ ಭವಾನಿ. ಅಮ್ಮ ಭವಾನಿ, ತಿಂಡಿ ತಿಂತಾ ಇದೀಯಾ? ತಿನ್ನಮ್ಮ, ತಿನ್ನು.
ತಿಂದು ಏನಾದರೂ ಉಪಯೋಗ ಇದೆಯಾ ಅಂತ ಯೋಚನೆ ಮಾಡಿ ಹೊಟ್ಟೆ ತುಂಬ ತಿನ್ನು. ಹೇಗೂ ನೀನು ಹೊರಗಡೆ ಹೋಗಿ ಒಂದು ಪೈಸೆ ದುಡಿಯಲ್ಲ, ಮನೆಯಲ್ಲಿದ್ರು ಏನು ಉಪಯೋಗ ಇಲ್ಲ. ನಾನು ಜೀವಂತ ಇರೋ ತನಕ ಒಂದು ತಿಂಡಿ, 2 ಊಟ, 3 ಕಾಫಿ. ಏನೇಳ? ಒಂದು ತಿಂಡಿ, 2 ಊಟ, 3 ಕಾಫಿ, ನೈವೇದ್ಯ ನಡೀತಾನೇ ಇರಬೇಕು. ಕೊನೆ ಇಲ್ಲ, ಮೊದಲಿಲ್ಲ. ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನಮ್ಮ, ತಿನ್ನು ತಿನ್ನು. ತಿನ್ನು ತಿನ್ನು. ಭವಾನಿ, ಭಾರತಿ, ಸಂಜನಾ, ಲಗ್ನ ಪತ್ರಿಕೆ ಬಂದಿದೆ. ಮೊದಲನೇ ಪತ್ರಿಕೆನ ದೇವರಿಗೆ ಅರ್ಪಿಸ್ಬೇಕು. ಅವನ್ ಕರುಣೆನೆ ತಾನೆ ನಮ್ ಬಲ. ಎಲ್ರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ. ಅಮ್ಮ ಧರ್ಮಪತ್ನಿ ಜಯಮಣಿ, ದೇವ್ರನ್ನ ನೋಡಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾ? ನಾನಂತೂ ಬರಲ್ಲ. ನೀವೆಷ್ಟೂ ಜನ ಸೇರ್ಕೊಂಡು ಹೋಗಿ. ಆದ್ರೆ ಒಂದು ಕಂಡೀಷನ್, ದೇವಸ್ಥಾನಕ್ಕೆ 25 ಪ್ರದಕ್ಷಿಣೆ ಹಾಕಿ, ನೋ ಆಬ್ಜೆಕ್ಷನ್. ಮಂಗಳಾರತಿನೂ ಮಾಡಿಸಿ ಫ್ರೀಯಾಗಿ, ನೋ ಆಬ್ಜೆಕ್ಷನ್. ತೀರ್ಥ ತಗೊಳ್ಳಿ, ನೋ ಆಬ್ಜೆಕ್ಷನ್. ಫ್ರೀಯಾಗಿ ಕೊಟ್ಟರೆ ಪ್ರಸಾದನೂ ತಗೊಳ್ಳಿ, ನೋ ಆಬ್ಜೆಕ್ಷನ್. ಆದ್ರೆ ತಟ್ಟೆಗೆ, ಕಾಣಿಕೆ ಡಬ್ಬಿಗೆ 1 ಪೈಸನೂ ಹಾಕಬಾರ್ದು, ಅದಕ್ಕೆ ಆಬ್ಜೆಕ್ಷನ್. ಆ ವಿಷಯಕ್ಕೆ ನೀವ್ ತಲೆ ಹಾಕ್ಬೇಡಿ. ನೀವು ಬರಲ್ಲ ಅಂದ್ರಲ್ಲ, ತುಂಬಾ ಸಂತೋಷ. ಸಂಜನಾ, ಬೇಗ ರೆಡಿ ಆಗು. ವಾಪಸ್ ಬಂದ್ಮೇಲೆ ತುಂಬಾ ಕೆಲಸ ಇದೆ. ಅಮ್ಮ, ಬೇರೆಯವ್ರ ಮದ್ವೆನಲ್ಲಿ ಯಾರು ಜಾಸ್ತಿ ಓಡಾಡ್ತಾರೋ ಅವ್ರಿಗೆ ಬೇಗ ಮದ್ವೆ ಆಗುತ್ತಂತೆ. ಅದಕ್ಕೆ ನಾನು ಭಾರತಿ ಅಕ್ಕನ ಮದ್ವೆನಲ್ಲಿ ಚೆನ್ನಾಗಿ ಓಡಾಡ್ಬಿಡ್ತೀನಿ. ಭಾರತಿ ಅಕ್ಕ, ನೀನು ಚೆನ್ನಾಗಿ ಓಡಾಡ್ಬಿಡೆ, ನಿಂಗೂ ಬೇಗ ಮದ್ವೆ ಆಗುತ್ತೆ. ಭವಾನಿ ಅಕ್ಕ, ನೀನು ಅಷ್ಟೇ, ನಿಂಗೂ ಬೇಗ. ಬೇಕಿತ್ತ ಸಂಜನಾ ಇದೆಲ್ಲ? ಅದಕ್ಕೆ ಹೇಳೋದು ಮಾತು ಕಡಿಮೆ ಮಾಡ್ಬೇಕು ಅಂತ. ಅವಳು ನಾನು ಸಮಾಧಾನ ಮಾಡ್ತೀನಿ. ನೀವಿಬ್ರು ರೆಡಿಯಾಗಿ. ಬದನೆಕಾಯಿ ಚೆನ್ನಾಗಿದೆ. ನಮ್ಮನೇಲಿ ಮದ್ವೆ. ಇವತ್ತಿನಿಂದ ಲಗ್ನ ಪತ್ರಿಕೆ ಹಂಚೋ ಕಾರ್ಯನ ಶುರು ಮಾಡ್ತಾ ಇದ್ದೀವಿ. ಎಲ್ಲವನ್ನೂ ಶುರು ಮಾಡಿಸೋದು ಆ ಭಗವಂತ. ಅದಕ್ಕೆ ಅವನಿಂದನೇ ಮದುವೆ ಕಾರ್ಯ ಶುರು ಆಗ್ಲಿ ಅಂತ. ಒಳ್ಳೇದು.
ಈ ಪತ್ರಿಕೆಯನ್ನು ಅದ್ರ ಜೊತೆಗೆ ಇಟ್ಟು ಪೂಜೆ ಮಾಡಿ. ಇದೇನಿದು ದಿನಾಂಕ 15 ಎರಡೂ ಪತ್ರಿಕೆಯಲ್ಲೂ ಇದೆಯಲ್ಲ. ಹುಡುಗ ಹುಡುಗಿ ಹೆಸರು ಅದೇ ಇದೆ, ಛತ್ರಾನೂ ಒಂದೇ ಇದೆ. ಹೇಗಿದು? ಅದು ಹೀಗೆ, ಅವ್ರ ಹೆಣ್ಣಿನ ಕಡೆಯವರು, ನಾವು ಗಂಡಿನ ಕಡೆಯವರು. ಓ ಒಳ್ಳೆಯದು. ಹುಡುಗನ ಹೆಸರು ಭರತ, ಹುಡುಗಿ ಹೆಸರು ಭಾರತಿ, ದಿನಾಂಕ 15. ಅರ್ಚಕ್ರೆ, ದಿನಾಂಕ 15. ಹುಡುಗನ ಹೆಸರು ರಾಜೇಶ್, ಹುಡುಗಿ ಹೆಸರು ಭಾರತಿ. ತಗೊಳ್ಳಿ, ಅರ್ಚನೆ ಮಾಡಿ. ಅದೇ ದಿನಾಂಕ, ಅದೇ ಚೌಟ್ರಿ, ಅದೇ ಭಾರತಿ. ಹುಡುಗನ ಹೆಸರು ಮಾತ್ರ ಬೇರೆ ಇದೆ, ಹೇಗಿದು? ಅದು ಹೀಗೆ, ಆ ಭಾರತಿ ಬೇರೆ, ನನ್ನ ಭಾರತಿನೇ ಬೇರೆ. ಜಯ, ಏನಿದು ಹುಡುಗಾಟ? ಅವತ್ತೇ ತೀರ್ಮಾನ ಆಗಿತ್ತಲ್ವಾ, ಮೊದಲು ಭರತಂಗೂ ಭಾರತಿಗೂ ಮದ್ವೆ ಅಂತ. ಇದೇನಿದು? ಅಳಿಯಂದ್ರೆ, ಏನಿದು ಹುಡುಗಾಟ? 15ನೇ ತಾರೀಕು ನಿಮ್ದು ಭಾರತಿದು ಮದ್ವೆ ಮಾಡ್ತೀನಿ ಅಂತ ನಾನು ಯಾವಾಗ ಒಪ್ಪಿಗೆ ಕೊಟ್ಟಿದ್ದೆ? ನಾನು ಅವತ್ತೇ ಹೇಳಿದ್ದೆ ಅಲ್ವಾ ಅತ್ತೆ ಅವರೇ? ಇದು ನನ್ನ ಮರ್ಯಾದೆ ಪ್ರಶ್ನೆ. ಮದ್ವೆನ ಮುಂದೂಡಿದ್ರೆ ಕ್ಯಾನ್ಸಲ್ ಮಾಡ್ದಂಗ ಆಗುತ್ತೆ, ನನಗೆ ಅವಮಾನ ಆಗುತ್ತೆ. 15ನೇ ತಾರೀಕಿಗೆ ನನ್ನ ಮದುವೆ ಆಗ್ಲೇಬೇಕು. ಜಯ, ಮದುವೆಯಲ್ಲಿ ಯಾವ ಸಮಸ್ಯೆನೂ ಆಗ್ಬಾರ್ದು. ಅಲ್ಲೇನಾದ್ರೂ ಗಡಿಬಿಡಿಗಳಾದ್ರೆ ಅದಕ್ಕೆ ನೀನೇ ಜವಾಬ್ದಾರಿ. ಇದು ನನಗಿಷ್ಟ ಆಗ್ಲಿಲ್ಲ. ನಡಿ. ಅಳಿಯಂದ್ರೆ, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ನೀವು ಮಾಡಿರೋ ಕೆಲಸ ಗೌರವ ತರೋಂಥದ್ದಲ್ಲ. ನೀವು ಹೀಗೆ ಮಾಡ್ತಾ ಇದ್ರೆ ನನ್ನ ಮಗಳನ್ನ ನಿಮ್ಗೆ ಕೊಟ್ಟು ಮದ್ವೆ ಮಾಡ್ಬೇಕಂತ ಇನ್ನೊಂದ್ಸಲ ನಾನು ಯೋಚನೆ ಮಾಡ್ಬೇಕಾಗತ್ತೆ.
ಮದ್ವೆ ಮಾಡ್ತೀರಾ ಮಾಡಿ